हेलो स्टूडेंट्स, आप सभी को मेरा प्रणाम। प्रोफेसर की क्लास में आप सभी का स्वागत है। ಸ್ಟೂಡೆಂಟ್ಸ್, ಇವತ್ತಿನ ವಿಷಯ ನಿಮ್ಮೆಲ್ಲರಿಗೂ ಗೊತ್ತು. ಯಾರು ಸೈನ್ಸ್ ಸ್ಟೂಡೆಂಟ್ಸ್ ಇದ್ದೀರಾ, ನಾಳೆ ನಿಮಗೆ ನೀಟ್ ಎಕ್ಸಾಮ್ ಇದೆ. ಆ ನೀಟ್ ಎಕ್ಸಾಮಿನ ಸ್ಟ್ರಿಕ್ಟ್ ರೂಲ್ಸ್ ಏನೇನಿದೆ, ರೂಲ್ಸ್ಗಳು ಯಾವ್ಯಾವಿದೆ, ಅದು ನೀಟಾಗಿ ನಿಮಗೆ ತಿಳಿಸ್ಕೊಡ್ತೀನಿ. ಎಕ್ಸಾಮ್ ಸೆಂಟ್ರಿಗೆ ನೀವು ಹೇಗೆ ಬರಬೇಕಂತ ಅದು ಕೂಡ ನಾನು ಹೇಳ್ಕೊಡ್ತೀನಿ. ಸ್ಟೂಡೆಂಟ್ಸ್ ನೆನ್ಪಿಟ್ಕೊಳ್ಳಿ, ಯಾರೆಲ್ಲ ನೀಟ್ ಎಕ್ಸಾಮ್ಗೆ ಬರ್ತಾ ಇದ್ದೀರಾ ಅಂಥ ಕ್ಯಾಂಡಿಡೇಟ್ಗಳು, ಅಂಥ ಸ್ಟೂಡೆಂಟ್ಸು ಬರೀ ನೀವು ಎಂಥ ಡ್ರೆಸ್ ಹಾಕ್ಕೊಳ್ಬೇಕಂದ್ರೆ ನಾರ್ಮಲ್ ಡ್ರೆಸ್ ಹಾಕ್ಕೊಳ್ಬೇಕು. ಫ್ಯಾನ್ಸಿ ಡ್ರೆಸ್ಸಿಗೆ ಅಲ್ಲೋ ಇಲ್ಲ. ಅದು ಬಾಯ್ಸ್ ಇರಲಿ ಗರ್ಲ್ಸ್ ಇರಲಿ, ನೀವು ಹಾಫ್ ಸ್ಲೀವ್ದು ಬಟ್ಟೆ ಇರಬೇಕು, ಶರ್ಟ್ ಫುಲ್ ಸ್ಲೀವ್ದು ಇರಬಾರ್ದು. ಆಮೇಲೆ ಶೂ ಇರಬಾರ್ದು. ಆಮೇಲೆ ಗರ್ಲ್ಸ್ಗೆ ಇಯರ್ ರಿಂಗ್ಸ್ ಏನು ಇರಬಾರ್ದು, ಮೆಟಲ್ ಥಿಂಗ್ಸ್ ಏನು ಇರಬಾರ್ದು, ರಿಂಗು ಕೂಡ ಇರಬಾರ್ದು. ಆಮೇಲೆ ಕೈಯಲ್ಲಿ ಇದು ಬ್ಯಾಂಡ್ಸ್ ಎಲ್ಲ ಹಾಕ್ಕೊಳ್ತಾರಲ್ಲ, ರಬ್ಬರ್ ಬ್ಯಾಂಡ್ ಆಗಲಿ ಅಥವಾ ಬ್ರೇಸ್ಲೆಟು, ಕೊರಳಲ್ಲಿ ಚೈನು, ಯಾವುದೇ ಇರಬಾರ್ದು. ಯಾವುದೇ ಮೆಟ್ಲು ಇರಲೇಬಾರ್ದು. ಇವಾಗ ಜೀನ್ಸ್ ಶರ್ಟ್ ಹಾಕ್ಕೊಂಡು ಬರೋದು ಕೂಡ ಅಲೋ ಇಲ್ಲ. ಜೀನ್ಸ್ ಶರ್ಟಿಗೆ ಇದು ಐರನ್ ಬಟನ್ಸ್ ಎಲ್ಲ ಇರುತ್ತೆ, ಸೊ ಅದು ಎಲ್ಲ ಅಲೋ ಇಲ್ಲ. ನಾರ್ಮಲ್ ನೀವು ಟಿ ಶರ್ಟ್ ಏನಿರುತ್ತೆ, ಅದು ಫ್ಯಾನ್ಸಿ ಟಿ ಶರ್ಟ್ ಕೂಡ ಅಲೋ ಇಲ್ಲ. ಸೊ ಸಿಂಪಲ್ ಡ್ರೆಸ್ ಮೇಲೆ ನೀವು ಎಕ್ಸಾಮ್ ಸೆಂಟ್ರಿಗೆ ಬರಬೇಕು. ಎಕ್ಸಾಮ್ ಸೆಂಟ್ರಿಗೆ ಎಷ್ಟು ಗಂಟೆಗೆ ಬರಬೇಕಂದ್ರೆ ಸ್ಟೂಡೆಂಟ್ಸ್ ನೆನ್ಪಿಟ್ಕೊಳ್ಳಿ. ನೀವು ಎಕ್ಸಾಮ್ ಸೆಂಟ್ರ್ ಬರೋಕ್ಕಿಂತ ಮುಂಚೆ ನಿಮಗೊಂದು ಮಾತು ಹೇಳ್ಕೊಡ್ತಾ ಇದ್ದೀನಿ. ಒಂದು ಮಾತು ನೆನ್ಪಿಟ್ಕೊಳ್ಳಿ. ಕ್ಯಾಂಡಿಡೇಟ್ಸು ಇನ್ಸ್ಟ್ರಕ್ಷನ್ ಏನಿದೆ ಅದು ನೀಟಾಗಿ ಮನೆಯಲ್ಲೇ ಇಡೀ ನೈಟು ನೀಟಾಗಿ ಮನೆಯಲ್ಲೇ ಓದ್ಕೊಳ್ಳಿ. ಅದರ ಪ್ರಕಾರವಾಗಿ ನೀವು ಎಕ್ಸಾಮ್ ಸೆಂಟ್ರಿಗೆ ಬನ್ನಿ. ನಿಮ್ಮದು ಎಕ್ಸಾಮ್ ಸ್ಟಾರ್ಟ್ ಆಗೋದು 2 o'clock. ಬಟ್ ನೀವು ಎಕ್ಸಾಮ್ ಸೆಂಟ್ರಿಗೆ ಯಾವಾಗ ಬರಬೇಕಂದ್ರೆ 11 ಗಂಟೆಗೆ ನೀವು ಅಲ್ಲಿ ಇರಲೇಬೇಕು, ಯಾವುದೇ ಸೆಂಟರ್ ಇರಲಿ. ಇವಾಗ ನಾನು ಯಾವುದೋ ಒಂದು ಪರ್ಟಿಕ್ಯುಲರ್ ಸೆಂಟರಲ್ಲಿ ಇನ್ವಿಜಿಲೇಟರ್ ಆಗಿ ಹೋಗ್ತಾ ಇದ್ದೀನಿ, ಇನ್ವಿಜಿಲೇಷನ್ ವರ್ಕಿಗೆ ಹೋಗ್ತಾ ಇದ್ದೀನಿ. ನಾವು ಕೂಡ ಬೇಗನೆ ಹೋಗಬೇಕು, ಇನ್ವಿಜಿಲೇಟರ್ಸ್ ಕೂಡ ಬೇಗನೆ ಹೋಗಬೇಕು. ಎಕ್ಸಾಮ್ ಇರೋದು 2 ಗಂಟೆಗೆ ಸ್ಟಾರ್ಟ್ ಆಗುತ್ತೆ, ಆದರೆ 11 ಗಂಟೆಯಿಂದನೇ ನಿಮ್ಮದು ರಿಜಿಸ್ಟ್ರೇಷನ್ ಸ್ಟಾರ್ಟ್ ಆಗುತ್ತೆ. ನೀವು ಎಕ್ಸಾಮ್ಗೆ ತರಬೇಕು ಏನಂದರೆ, ಯಾರಾದರೂ ಎಕ್ಸಾಮ್ ಸೆಂಟರ್ಗಿಂದ ನಿಮ್ಮ ಮನೆ ತುಂಬ ದೂರ ಇದ್ದರೆ ಬ್ಯಾಗ್ಸ್ ಎಲ್ಲ ನೀವು ತರ್ತೀರಾ, ಬ್ಯಾಗ್ ಇಡಲಿಕ್ಕೆ ಫೋನು ಏನೂ ತರಬೇಡಿ, ಯಾವುದೇ ಅಲೋ ಇಲ್ಲ. ನಾನು ಸ್ಟ್ರಿಕ್ಟಾಗಿ ನಿಮ್ಗೆ ಹೇಳ್ತಾ ಇದ್ದೀನಿ, ಯಾವುದು ಕೂಡ ಅಲೋ ಇಲ್ಲ. ಈವನ್ ನೀವು ಪೆನ್ ಕೂಡ ತರಬಾರ್ದು. ನಿಮಗೆ ಡೌಟ್ ಆಗುತ್ತೆ, ಸರ್ ಎಕ್ಸಾಮ್ ಸೆಂಟ್ರಿಗೆ ಏನು ತರಬೇಕು ಸರ್ ನಾವು? ನೀವು ತರೋದು 3 ಥಿಂಗ್ಸ್. ನಿಮಗೆ ಎಲ್ಲ ಚೆಕ್ ಮಾಡಿ ರಿಜಿಸ್ಟ್ರೇಷನ್ ಎಲ್ಲ ಆದಮೇಲೆ ನಿಮಗೆ ಎಕ್ಸಾಮ್ ಹಾಲಿಗೆ ಬಿಡೋದು. ಯಾವಾಗ ಬಿಟ್ಬಿಡ್ತಾರಲ್ಲ ಆವಾಗ ನಿಮ್ಮ ಹತ್ರ 3 ಥಿಂಗ್ಸ್ ಇರಬೇಕು. ಇವನ್ ನೀವು ಪೆನ್ ಕೂಡ ತರಬಾರ್ದು. ನೀವು ಪೆನ್ ತಂದರೂ ಕೂಡ ನೀವು ಪೆನ್ನು ನಿಮ್ಮ ಪೆನ್ನಿಗೆ ಎಕ್ಸಾಮ್ ಹಾಲಲ್ಲಿ ಅಲೋ ಇಲ್ಲ. ಯಾಕಿಲ್ಲ ಅಂತ ನಾನು ಮುಂದೆ ಹೇಳ್ತೀನಿ. ನೀವು ಬರೀ 3 ಥಿಂಗ್ಸು ನಿಮ್ಮ ಎಕ್ಸಾಮ್ ಹಾಲಲ್ಲಿ ನೀವು ನಿಮ್ಮ ರಿಜಿಸ್ಟರ್ ನಂಬರ್ ಎಲ್ಲಿ ಹಾಕಿರ್ತೀರಾ ಪರ್ಟಿಕ್ಯುಲರ್ ಅಲೋಟೆಡ್ ಪ್ಲೇಸಲ್ಲಿ ನಿಮ್ಮ ಹತ್ರ 3 ಥಿಂಗ್ಸ್ ಇದ್ದರೆ ಸಾಕು. ಒಂದು ಅಡ್ಮಿಟ್ ಕಾರ್ಡು, ಹಾಲ್ ಟಿಕೆಟ್ ಒಂದಿದ್ರೆ, ಅದರ ಜೊತೆಗೆ ಒಂದು ಆಧಾರ್ ಕಾರ್ಡು, ಅದರ ಜೊತೆಗೆ ಒಂದು ಫೋಟೋ. ಈ 3 ಥಿಂಗ್ಸ್ ಇದ್ದರೆ ಸಾಕು. ನೀವು ಪೆನ್ ತರಂಗಿಲ್ಲ, ಯಾವುದೇ ನಿಮ್ಮ ವಾಚ್ ಅಲೋ ಇಲ್ಲ, ಯಾವುದೂ ಅಲೋ ಇಲ್ಲ. ವಾಚ್ ಕೂಡ ಎಕ್ಸಾಮ್ ಹಾಲಲ್ಲೇ ವಾಲ್ ಕ್ಲಾಕ್ ಹಾಕಿರ್ತಾರೆ, ಅವಾಗವಾಗ ಬೆಲ್ ಕಾಷನ್ ಕೊಡ್ತಾ ಇರ್ತಾರೆ. ಸೊ ಹಾಗಾಗಿ ನೀವು ಸಿಂಪಲಾಗಿ ಬಂದುಬಿಟ್ಟು ಸಿಂಪಲಾಗಿ ನೀವು ಏನು ಓದಿರ್ತೀರ ನೀಟಾಗಿ ನೀಟ್ ಎಕ್ಸಾಮ್ ಬರ್ಕೊಂಡು ಹೋಗಬೇಕು. ಆಮೇಲೆ ಮಧ್ಯದಲ್ಲಿ ನೀವು ಒಂದು ಸಾರಿ ಒಳಗಡೆ ಎಂಟ್ರ್ ಆದರೆ ನಿಮಗೆ ಊಟಕ್ಕಾಗಲಿ ಅಥವಾ ಯಾವುದಕ್ಕಾಗಲಿ, ಈಗ 11 ಗಂಟೆಯಿಂದ ನಿಮಗೆ ಈ ರಿಜಿಸ್ಟ್ರೇಷನ್ ಸ್ಟಾರ್ಟ್ ಆಗಿದೆ ಅಂತ ಇಟ್ಕೊಳ್ಳಿ. ನೀವು 11ವರೆಗೆ ನೀವು ಎಕ್ಸಾಮ್ ಹಾಲಿಗೆ ಹೋಗ್ಬಿಟ್ರೆ ನಿಮಗೆ ಮತ್ತೆ ತಿರ್ಗಾ ಬಿಡೋಂಗಿಲ್ಲ. ಆಮೇಲೆ ನಿಮಗೆ ಏನಾದರೂ ಅರ್ಜೆಂಟಾಗಿದ್ದರೆ ರಿಸರ್ಚ್ ಹೋಗೋದಾಗಲಿ ವಾಶ್ರೂಮ್ ಹೋಗೋದಾಗಲಿ ಅದು ಯಾವುದೂ ಬಿಡೋಲ್ಲ. ಒಂದು ಸಾರಿ ಮಾತ್ರ ಬಿಡ್ತಾರೆ, ಏನೋ ಅರ್ಜೆಂಟ್ ಇದೆ ಅಂದರೆ ಬಿಡ್ಬೋದು. ಆದರೆ ನೆನ್ಪಿಟ್ಕೊಳ್ಳಿ ಸ್ಟೂಡೆಂಟ್ಸ್, 4:30 ಆದಮೇಲೆ ನಿಮಗೆ ಎಷ್ಟೇ ಅರ್ಜೆಂಟ್ ಇದ್ದರೂ ಕೂಡ ಬಿಡೋಂಗಿಲ್ಲ. ಇದೆಲ್ಲ ನೆನ್ಪಿಟ್ಕೊಳ್ಳಿ. ದೀಸ್ ರೂಲ್ಸ್ ಆರ್ ಸೋ ಸ್ಟ್ರಿಕ್ಟ್ ರೂಲ್ಸ್ ಬೈ ದ NTA, ನ್ಯಾಷನಲ್ ಟೆಸ್ಟಿಂಗ್ ಏಜೆನ್ಸಿ ಅವರಿಂದ. ಇದು ತುಂಬ ಸ್ಟ್ರಿಕ್ಟ್ ಪಾಲಿಸಿ ಇದೆ. ಸೊ ಇಷ್ಟಾಯ್ತಲ್ವಾ? ನೀವು ಒಳಗಡೆ ಹೋಗ್ತೀರಾ, ಒಳಗಡೆ ಎಲ್ಲ ಹೋದ್ಮೇಲೆ ಎಲ್ಲ ನಿಮಗೆಲ್ಲ ಚೆಕ್ ಮಾಡ್ತಾರೆ, ಬುಕ್ಲೆಟ್ ಕೊಡ್ತಾರೆ, ಎಲ್ಲ ನಿಮಗೆ ಇದು ಕೊಡ್ತಾರೆ. ಆಮೇಲೆ ನೀವೆಲ್ಲ ಒಳಗಡೆ ಎಲ್ಲ ಹೋದ್ಮೇಲೆ ಎಕ್ಸಾಮ್ ಎಲ್ಲ ಬರ್ತಿರಲ್ಲ,
5ಗೆ ನಿಮ್ಗೊಂದು ಕ್ವಶನ್ ಕೊಡ್ತೀರಾ, ಇನ್ನು 15 ಮಿನಿಟ್ಸ್ ಇದೆ, 15 ಮಿನಿಟ್ಸು ನೀವು ಬರೆದು ಬಿಡಿ ಅಂತ. ಸೊ 5:20 ಆಗುತ್ತೆ. 5:20 ಆದಮೇಲೆ ನಿಮಗೆ ನಿಮ್ಮ ರೈಟಿಂಗ್ ಸ್ಟಾಪ್ ಮಾಡಲಿಕ್ಕೆ ಇನ್ವಿಜಿಲೇಟರ್ಸು ಕ್ವಶನ್ ಕೊಡ್ತಾರೆ. ಸೊ 5:20ಗೆ ನೀವು ಸ್ಟಾಪ್ ಮಾಡಿದ್ರು ಕೂಡ ನಿಮಗೆ ಬೇಗನೆ ಹೊರಗಡೆ ಬಿಡೋಂಗಿಲ್ಲ. ಎಲ್ಲ ನಿಮ್ಮದು OMR ಸೀಟ್ ಎಲ್ಲ ಕಂಪ್ಲೀಟ್ ಕಲೆಕ್ಟ್ ಮಾಡ್ಕೊಳ್ತಾರೆ. ಈವನ್ ನಿಮ್ಮ ಅಡ್ಮಿಟ್ ಕಾರ್ಡ್ ಕೂಡ ಕಲೆಕ್ಟ್ ಮಾಡ್ಕೊಳ್ತಾರೆ ಸ್ಟೂಡೆಂಟ್ಸ್. ಅಡ್ಮಿಟ್ ಕಾರ್ಡ್ ನಿಮ್ದು ಏನಿದೆ, ಹಾಲ್ ಟಿಕೆಟ್ ಏನಿದೆ, ಅದು ಒಂದು ಎಕ್ಸ್ಟ್ರಾ ಜೆರಾಕ್ಸ್ ಮಾಡ್ಕೊಂಡು ನಿಮ್ಮ ಹತ್ರ ಇಟ್ಕೊಳ್ಳಿ. ಎಕ್ಸಾಮ್ ಡೇ ನಿಮ್ಮ ಅಡ್ಮಿಟ್ ಕಾರ್ಡ್ ಕೂಡ ಕಿತ್ಕೊಳ್ತಾರೆ. ಅಡ್ಮಿಟ್ ಕಾರ್ಡ್ ಕೂಡ ನಿಮಗೆ ಕೊಡೋಂಗಿಲ್ಲ, ಅದು ಕೂಡ ತಗೊಳ್ತಾರೆ. ನಿಮಗೆ ಕೊಡೋದಲ್ಲಿ ಏನಂದರೆ ಜಸ್ಟ್ ಒಂದು ಕ್ವಶನ್ ಪೇಪರ್ ಮಾತ್ರ ನೀವು ತೆಗೆದುಕೊಂಡು ನೀವು ಮನೆಗೆ ಬರ್ಬೋದು ಅಷ್ಟೇ. ಅದು ಬಿಟ್ಟರೆ ಯಾವುದೇ OMR ಸೀಟ್ ನಿಮಗೆ ಕೊಡಲ್ಲ. ಅದರ ಕಾರ್ಬನ್ ಸೀಟ್ ಹಿಂದ್ಗಡೆ ಇರುತ್ತೆ, ಅದು ಕೂಡ ನಿಮಗೆ ಕೊಡಲ್ಲ. ನಿಮ್ಮ ಅಡ್ಮಿಟ್ ಕಾರ್ಡ್ ಕೂಡ ತೊಗೊಂಡು ಬಿಡ್ತಾರೆ, ಕಲೆಕ್ಟ್ ಮಾಡ್ಕೊಂಡು ಬಿಡ್ತಾರೆ. ಸೊ ಇಷ್ಟಾದಮೇಲೆ ನಿಮ್ಮ ಎಕ್ಸಾಮ್ ಎಲ್ಲ ಮುಗಿದ್ಬಿಡುತ್ತೆ. ಸೊ ಸ್ಟೂಡೆಂಟ್ಸ್, ಇಷ್ಟು ತುಂಬ ಸ್ಟ್ರಿಕ್ಟ್ ರೂಲ್ಸ್ ಇದೆ. ಸಿಂಪಲ್ ಆಗಿ ಸಿಂಪಲ್ ಟೀ ಶರ್ಟ್ ಮೇಲೆ ಸಿಂಪಲ್, ನಾನು ಹೇಳ್ತಾ ಇದ್ದೀನಲ್ಲ, ಈ ನೈಟ್ ಡ್ರೆಸ್ ಏನು ಹಾಕ್ಕೊಳ್ತಾರಲ್ಲ ಸ್ಟೂಡೆಂಟ್ಸು, ಒಂದು ಕಲರ್ದೆ ಯಾವುದೊಂದು ಸಿಂಪಲ್ ಟೀ ಶರ್ಟು, ಹಾಫ್ ಸ್ಲೀವ್ದು, ಆಮೇಲೆ ಪ್ಯಾಂಟು, ಒಂದು ಸಿಂಪಲ್ ನೈಟ್ ಪ್ಯಾಂಟು, ಯಾವುದೋ ಒಂದು ಸಿಂಪಲ್ ಡ್ರೆಸ್ ಮೇಲೆ ನೀವು ಬಂದುಬಿಡಿ. ಸೊ ತುಂಬ ಸ್ಟ್ರಿಕ್ಟಾಗಿ ರೂಲ್ಸ್ ಇರುತ್ತೆ. ಸ್ಟೂಡೆಂಟ್ಸ್ ಯಾರೆಲ್ಲ ಹೊಸಬ್ರಿದ್ದೀರಾ ಚಾನಲಲ್ಲಿ ಸಬ್ಸ್ಕ್ರೈಬ್ ಆಗಿ ಹಾಗೆ ನೋಡ್ತಾ ಇರಿ. ಆಮೇಲೆ ಇವಾಗ ಕನ್ನಡದಲ್ಲಿ ಎಲ್ಲ ಇನ್ಸ್ಟ್ರಕ್ಷನ್ ಕೊಟ್ಟಲ್ವ, ಇವಾಗ ಒಂದು ಸಾರಿ ಸ್ವಲ್ಪ शॉर्टली हिंदी ಹೇಳ್ಕೊಡ್ತೀನಿ. स्टूडेंट्स जो भी नीट एग्ज़ाम लिखने वाले जितने भी जो साइंस स्टूडेंट्स हैं या नीट के जो कैंडिडेट्स हैं, उन सारे स्टूडेंट्स के लिए कुछ सूचनाएं हैं. उन सूचनाओं को आपके सामने प्रस्तुत कर रहा हूँ. स्टूडेंट्स, अगर आपको एग्ज़ाम सेंटर अगर आना है तो आपके पास केवल क्या 3 चीज़ें होनी चाहिए. एक तो एडमिट कार्ड यानी हॉल टिकट, एक आधार कार्ड और फोटो. ये 3 चीज़ें लेकर आना है. अगर आप दूर से अगर आते हैं, बैग वगैरह अगर लिए तो आपका जो बैग है वो बैग कहीं किसी रूम में क्या रखने के लिए आपको सूचना देंगे, आपको कहेंगे. और एक बार रजिस्ट्रेशन होने के बाद अगर आप एग्ज़ाम हॉल में अगर चले जाते हैं तो आपको पुनः बाहर आने के लिए अलो नहीं है. खाना खाइए और खाना खाकर जो भी करना है आपको वहीं पर करके अंदर चले जाना है. सो 4:30 के अंदर अगर एक बार अगर आपको रिसर्च अगर जाना है, वॉशरूम अगर जाना है तो आप जा सकते हैं. एक बार क्या अलो है. अगर 4:30 के बाद अगर कोई भी अगर अर्जेंट है, मुझे जाना है, तो कहेंगे तो भी आपको नहीं छोड़ेंगे. तो आपको वहीं पर क्या सब कुछ कर लेना पड़ेगा. मैं पहले से ही कह रहा हूँ, कोई भी आपको इन्विजिलेटर नहीं छोड़ेंगे. ये NTA का रूल्स है, ये बहुत स्ट्रिक्ट का रूल्स है. और इसलिए एग्ज़ाम शुरू होने से पहले आपको जो कुछ भी करना है, वॉशरूम जाना है, जो भी करना है, खाना है, जो भी है वो सब कुछ क्या कर लेना. और एक बात, आपका जो पेन है वो पेन भी क्या अलो नहीं है. खुद पेन भी क्या इन्विजिलेटर से क्या दे देंगे. और 24 जो कैंडिडेट होते हैं एक रूम में, 24 कैंडिडेट्स को भी क्या एक जैसे पेन क्या दे देंगे. और एग्ज़ाम होने के बाद ये पेन भी क्या कलेक्ट कर लेते हैं. और एग्ज़ाम होने के बाद यानी एग्ज़ाम 2 o'clock यहाँ शुरू हो जाती है. और 2 o'clock शुरू होने के बाद 5:20 को क्या कंप्लीट हो जाती है. 5:20 को कंप्लीट होने के बाद आपके रूम में जो भी इन्विजिलेटर्स है वो इन्विजिलेटर्स क्या आपके OMR सीट और आपका जो एडमिट कार्ड है और जो पेन है, ये तीनों चीज़ें क्या आपसे ले लेंगे, कलेक्ट कर लेंगे. और आपको केवल एक ही क्वेश्चन पेपर क्या देकर आपको भेज देंगे. तो स्टूडेंट्स, ये स्ट्रिक्ट क्या रूल्स है. और जो भी गर्ल्स अगर होंगे तो ये ईयर पिन हो, ये जो चेन पहन कर आना, रिंग पहन कर आना, ये हाथ में क्या ये रबर के धागे जो कुछ होते हैं ना, वो कुछ भी क्या अलो नहीं है. और शू भी क्या अलो नहीं है. और जीन्स पैंट भी टाइट भी क्या पैंट अलो नहीं है. और सिंपल क्या हाफ स्लीव का क्या ड्रेस यानी टी शर्ट या शर्ट पहनकर आपको आना है. जो गर्ल्स हो या बॉयज़ हो, सारे स्टूडेंट के लिए एक जैसे क्या रूल्स है. सो स्टूडेंट्स, जो भी मेरे चैनल पर नए हैं सब्सक्राइब कर लीजिए. और वीडियो अगर आपको अच्छा लगता है तो एक लाइक करिए. और जो भी कमेंट है वो कमेंट में आप मुझे कमेंट कर सकते हैं. अगर नीट के बारे में अगर डाउट है तो वो डाउट भी क्या आप मुझसे पूछ सकते हैं. स्टूडेंट्स, वीडियो अगर अच्छा लगता है तो एक लाइक करिए. और नेक्स्ट आप लोग कल एग्ज़ाम लिखने के लिए जाने वाले हैं, तो आपके लिए बेस्ट ऑफ लक. गॉड
आपको ब्लेस करे और सारे स्टूडेंट नीट एग्जाम में सक्सेस हो जाए, जो भी आपके मन में इच्छा है वो इच्छा क्या पूर्ण हो जाए। बेस्ट ऑफ लक स्टूडेंट्स, गॉड ब्लेस यू। थैंक यू।